ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಟ್ರೂ ಕಂಪನಿಯ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಈ ಒಂದು ಇಯರ್ಬಡ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಕೇವಲ ₹1,000 ಲಾಂಚ್ ಆಗಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಆಗಿರುವಂಥದ್ದು. ಫಿಟ್ ಪ್ರೋ ಅಂತ ಒಂದು ಮಾಡೆಲ್ನ ಹೆಸರು. ₹1,000 ಮಾರ್ತಾ ಇದ್ದಾರೆ ಅಂತಂದರೆ ಏನಿರ್ಬೋದು, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಈ ಒಂದು ಇಯರ್ಬಡ್ಡನ್ನು ₹1,000 ಪರ್ಚೇಸ್ ಮಾಡ್ಬೋದು. ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಸೌಂಡ್ ಕ್ವಾಲಿಟಿ ಹೆಂಗಿದೆ, ಬೇಸ್ ಹೆಂಗಿದ್ರು ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಗಿವ್ ಅವೇಯನ್ನು ಸಹ ಮಾಡ್ತಾ ಇದ್ದೀನಿ. ಹೌದು, ಗಿವ್ ಅವೇಯನ್ನು ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ ಯಾವ ರೀತಿ ಗಿವ್ ಅವೇನ ವಿನ್ ಆಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫಿಟ್ ಪ್ರೋವನ್ನು ಅನ್ಬಾಕ್ಸ್ ಮಾಡೋಣ. ಒಂದೇ ಒಂದು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ ಆ್ಯಕ್ಚುಲಿ ನನಗೆ ಕಳಿಸಿರುವಂಥದ್ದು ಯಾವುದೇ ಸೀಲ್ ಆಗಿಲ್ಲ, ಆಯಿತಾ. ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬಾಕ್ಸ್ ಒಳಗೆ ಏನಿಲ್ಲ ಅದನ್ನು ಚೆಕ್ ಮಾಡಿದ್ರೆ ಒಂದು ವಾರಂಟಿ ಕಾರ್ಡ್ ಇದೆ, ಆಯಿತಾ. ವಾರಂಟಿ ಕಾರ್ಡ್ ನಿಮಗೆ 1 ವರ್ಷದ ವಾರಂಟಿ ಸಿಗ್ತಾ ಇರುವಂಥದ್ದು. ಒಂದೇನಪ್ಪ ಅಂತಂದರೆ ನೀವು ಪರ್ಚೇಸ್ ಮಾಡಿದ 10 ದಿನಗಳ ಒಳಗೆ ನೀವು ಇವರ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದರೆ ಮಾತ್ರ ನಿಮಗೆ ಈ ಒಂದು ವಾರಂಟಿಯನ್ನು ಕ್ಲೇಮ್ ಮಾಡೋಕ್ಕಾಗುತ್ತೆ. ಸೊ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿ. ಇದರ ಜೊತೆಗೆ ಒಂದು ಬಾಕ್ಸ್ ಒಳಗೆ USB TypeC ಡಾಟಾ ಕೇಬಲ್ ಸಹ ಇರುವಂಥದ್ದು. ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇವಲ ₹1,000 ಬೆಲೆ ಆದರೂ ಸಹ TypeC ಪೋರ್ಟನ್ನು ಮತ್ತು ಕೇಬಲ್ ನೀಡಿರುವಂಥದ್ದು ಕ್ರೇಜಿ. ಆ್ಯಕ್ಚುಲಿ ₹2,000-3,000 ಒಳಗಡೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಯಾವುದಾದ್ರೂ ಟ್ರೂ ವೈರ್ಲೆಸ್ ಇಯರ್ಬಡ್ನ ಅಥವಾ ಇಯರ್ಫೋನ್ನ ಯೂಶ್ವಲಿ ಅದರಲ್ಲಿ ಮೈಕ್ರೋ USB ನೀಡಿರ್ತಾರೆ, ಆಯಿತಾ. ಬಟ್ TypeC ನೀಡಿರುವಂಥದ್ದು ಕ್ರೇಜಿ ವಿಷಯ. ನೋಡ್ತಾ ಇದ್ದರೆ ಒಂದು ಕೇಸ್ ನಿಮಗೆ ರೀತಿಯಲ್ಲಿ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಬಾಕ್ಸ್ ಒಳಗೆ. ಕೇಸ್ನ ಕ್ವಾಲಿಟಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ ಈ ಪ್ರೈಸ್ ರೇಂಜಿಗೆ. ನೋಡ್ತಾ ಇದ್ದಾರೆ ಹಿಂದೆ ಒಂದು TypeC ಪೋರ್ಟ್ ಸಿಗ್ತಾ ಇರುವಂಥದ್ದು. ಪಕ್ಕ ಒಂದು ಇಂಡಿಕೇಟರ್ ಇದೆ, ನೀವು ಚಾರ್ಜ್ ಮಾಡಿಸಿದ್ದೀರಾ ಅಂತಂದರೆ ಒಂದು ಲೈಟ್ ಆಗಿದೆ ಪಕ್ಕದಲ್ಲಿ. ಕೇಸ್ ಕ್ವಾಲಿಟಿ ಅಂತೂ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಒಳಗಡೆ ಓಪನ್ ಮಾಡಿದ್ರೆ ಅಂದರೆ ನೋಡ್ತಾ ಇದ್ದೀರಾ, ಒಳಗಡೆ ನಿಮಗೆ ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ಇಯರ್ಬಡ್ಡಲ್ಲೂ ಸಹ ಇಂಡಿಕೇಟರ್ ಇದೆ ಮತ್ತು ಕೇಸ್ನ ಬ್ಯಾಟ್ರಿಯನ್ನು ತೋರಿಸೋದಕ್ಕೆ ನಿಮಗೆ ಮಧ್ಯೆ ಒಂದು ಇಂಡಿಕೇಟರ್ ಇರುವಂಥದ್ದು. ₹1,000 ಬೆಲೆ ಆದರೂ ಸಹ ಇದರಲ್ಲಿ ಪ್ರತಿಯೊಂದು ಇಂಡಿಕೇಟರ್ ನೀಡಿರುವಂಥದ್ದು ತುಂಬ ಇಷ್ಟ ಆಯಿತು ನನಗೆ. ನೀವು ನೋಡ್ಬೋದು, ಅದೇ ರಿಯಲ್ಮಿಯಲ್ಲಿ ಈ ಒಂದು ಏನು ₹2,000-3,000 ರೇಂಜ್ ಇರುವಂಥ ಇದರಲ್ಲಿ ಯಾವುದೇ ಇಂಡಿಕೇಟರ್ ನೀಡಿರಲ್ಲ ಅವರು ಬ್ಯಾಟ್ರಿಗೆ. ಬಟ್ ಇದರಲ್ಲಿ ಪ್ರತಿಯೊಂದು ಇಂಡಿಕೇಟರ್ನ ಕೇಸಲ್ಲಿ ಇಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಇಯರ್ಬಡ್ನ ಬಿಲ್ಡ್ ಕ್ವಾಲಿಟಿ ನೋಡ್ತಾ ಇದ್ದಾರೆ ಹಿಂಗೆ ಕಾಣುತ್ತೆ ನಿಮಗೆ. ಇದೊಂದು ಡಾಲ್ಫಿನ್ ಡಿಸೈನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ಕಿ ಬಿಲ್ಡ್. ಆ್ಯಕ್ಚುಲಿ ಇದು ನೋಡೋದಕ್ಕೆ ಹೋದರೆ ನಿಮಗೆ ಫೀಲ್ ಆಗುತ್ತೆ ಇದು ಪ್ಲಾಸ್ಟಿಕ್ಕಿ ಬಿಲ್ಡ್ ಅಂತ. ಸೊ ನೋಡೋದಕ್ಕೆ ಒಂಥರ ಹೈ ಕ್ವಾಲಿಟಿ ಇಯರ್ಬಡ್ ಅಂತ ಅನ್ಸಲ್ಲ, ಬಟ್ ಈ ಕೇಸ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ. ಅದೇ ಥರ ಮ್ಯಾಟ್ ಫಿನಿಷನ್ನು ಈ ಒಂದು ಇಯರ್ಬಡ್ಗೂ ನೀಡಬೇಕಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ಸ್ಟಿಲ್ ಕ್ವಾಲಿಟಿ ಹೆಂಗಿದೆ ಚೆಕ್ ಮಾಡಬೇಕು. ಒಟ್ಟು ಕಿವಿಗೆ ಒಂದು ಲೆವೆಲಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಆಯಿತಾ. ಬೇರೆಯವ್ರ ಕಿವಿಗೆ ಹೆಂಗೆ ಅಂತ ಗೊತ್ತಿಲ್ಲ, ನನಗಂತೂ ನಾನು ನೋಡ್ದಂಗೆ ಕಿವಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ಒಂದು ಇಯರ್ಬಡ್ಡಲ್ಲಿ ನಿಮಗೆ ಬಟನ್ಗಳು ನೀಡಿದ್ದಾರೆ, 2 ಫಿಸಿಕಲ್ ಬಟನ್ಗಳು. ನೀವು ಪ್ರೆಸ್ ಮಾಡಬೇಕಾಗತ್ತೆ. ಪ್ಲೇ, ಪಾಸು ಅಥವಾ ನೆಕ್ಸ್ಟ್ ಸಾಂಗ್ಗೆ ಡಬಲ್ ಪ್ರೆಸ್ಸು ಆ ರೀತಿ ಇರುವಂಥದ್ದು. ನಿಮ್ಗೆ ಇದರಲ್ಲಿ ಮೈಕ್ರೋಫೋನ್ ಸಹ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2ರಲ್ಲೂ ಸಹ ಒಂದೊಂದು ಮೈಕ್ರೋಫೋನ್ ಇದೆ. ಸೊ ಕಾಲ್ನ ಕ್ವಾಲಿಟಿ ನಾನು ಚೆಕ್ ಮಾಡ್ದಂಗೆ ಡೀಸೆಂಟ್ ಆಗಿದೆ, ಕ್ರೇಜಿ ಅನ್ನಲ್ಲ, ಡೀಸೆಂಟ್ ಆಗಿದೆ. ನಾರ್ಮಲಿ ಎಲ್ಲ ಇಯರ್ಬಡ್ಡಲ್ಲೂ ಆಲ್ಮೋಸ್ಟ್ ಸೇಮ್ ಕ್ವಾಲಿಟಿ ಸಿಗುತ್ತೆ ನಿಮಗೆ, ಆಯಿತಾ. ಇದರಲ್ಲೂ ಆಲ್ಮೋಸ್ಟ್ ಹಂಗೆ ಇರುವಂಥದ್ದು. ನನ್ನ ಕಿವಿಗಂತೂ ಡೀಸೆಂಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಕಿವಿಗೆ ಹಂಗೆ ಗೊತ್ತಿಲ್ಲ. ಒಟ್ಟಿಗೆ ಬಿಲ್ಡ್ ಅಂತೂ ಈ ಒಂದು ಇಯರ್ಬಡ್ನ ಬಿಲ್ಡ್ ಅಂತೂ ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಪ್ಲಾಸ್ಟಿಕ್ಕಿ ಬಿಲ್ಡ್ ಅಂತ ಫೀಲ್ ಆಗುತ್ತೆ, ತುಂಬ ವೆಯ್ಟ್ ಕಡಿಮೆ ಇದೆ. ಇನ್ನು ಒಂದು ಇಯರ್ಬಡ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಇಯರ್ಬಡ್ಡಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು ಕ್ರೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯೂಸ್ ಮಾಡಿದಂಗೆ ಯಾವುದೇ ಒಂದು ಕನೆಕ್ಟಿವಿಟಿ ವಿಷಯ ನಾನು ಫೇಸ್ ಮಾಡಿಲ್ಲ. ಸೊ 5.0 ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಇಯರ್ಬಡ್ನಲ್ಲಿ 13mm ಡ್ರೈವರ್ ಇರುವಂಥದ್ದು. ಹೌದು, 13mm ಡ್ರೈವರ್ ಕ್ರೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಇಯರ್ಬಡ್ ಯಾವುದೇ ಒಂದು ವಾಟರ್ ರೆಸಿಸ್ಟೆಂಟ್ ಸರ್ಟಿಫಿಕೇಷನ್ ನೀಡಿಲ್ಲ ಇದಕ್ಕೆ. ಇದರ ಕನೆಕ್ಟಿವಿಟಿ ಲೆಂತ್ ಆ್ಯಕ್ಚುಲಿ ಸುಮಾರು 10 ಮೀಟರ್ ದೂರ ಇದೆನಾದರೂ ಸಹ ನೀವು ಈ ಒಂದು ಫೋನ್ ಅಷ್ಟು ದೂರ ಇತ್ತು ಅಂದ್ರೂ ಕನೆಕ್ಟ್ ಆಗುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಇನ್ನು ಈ ಒಂದು ಇಯರ್ಬಡ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಕೇಸ್ನಲ್ಲಿ ನಿಮಗೆ 500 mAh ಕೆಪಾಸಿಟಿಯ ಬ್ಯಾಟ್ರಿ ಸಿಗ್ತದೆ. ಈ ಇಯರ್ಬಡ್ನಲ್ಲಿ ನಿಮಗೆ 40 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 2 ಸಹ 40 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಮ್ಯೂಸಿಕನ್ನು ಕೇಳ್ತಾ ಇದ್ದೀರಾ ಅಂತಂದರೆ ಸುಮಾರು 4.5 ಗಂಟೆಗಳ ಕಾಲ ನೀವು ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಫೋನ್ ಕಾಲ್ನಲ್ಲಿ ಮಾತಾಡ್ತಾ ಇದ್ದೀರಾ ಅಂದರೆ ಸುಮಾರು 4 ಗಂಟೆಗಳ ಕಾಲ ನೀವು ಫೋನ್ ಕಾಲಲ್ಲಿ ಮಾತಾಡ್ಬೋದು. ಡೀಸೆಂಟ್ ಅಂತ ಅನ್ಕೋತೀನಿ. 4-4.5 ಗಂಟೆ ಅಂದರೆ ಯೂಶ್ವಲಿ ಇದೇ ಇಯರ್ಬಡ್ ಟ್ರೂ ವೈರ್ಲೆಸ್ ಇಯರ್ಬಡ್ಡಲ್ಲಿ ನೀವು ಒಂದು 3-4 ಸಾವಿರ ಒಳಗಡೆ ನೀವೇನಾದರೂ ಇಯರ್ಬಡ್ ತೊಗೋತೀರಾ ಅಂತಂದರೆ ಸೇಮ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ನಿಮ್ಗೆ. ಅದರಲ್ಲಿ ಏನೂ ಸ್ಪೆಷಾಲಿಟಿ ಇಲ್ಲ. ಸೊ ₹1,000 ತೊಗೊಂಡ್ಬಿಟ್ಟು ಕೇವಲ ₹1,000 ಇಯರ್ಬಡ್ಡಲ್ಲೂ ಸಹ ಸೇಮ್ ಬ್ಯಾಟ್ರಿ ಕ್ವಾಲಿಟಿ ಸಿಗ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ. ನೀವು 15 ನಿಮಿಷ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಒಂದು ಇಯರ್ಬಡ್ಡನ್ನು ನೀವು 1 ಗಂಟೆಗಳ ಕಾಲ ನೀವು ಪ್ಲೇಬ್ಯಾಕನ್ನು ಮಾಡ್ಬೋದು. ಸೊ ಬ್ಯಾಟ್ರಿ ಬ್ಯಾಕಪ್ ನನಗೆ ಡೀಸೆಂಟ್ ಅಂತ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ ₹1,000. ಇದರ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಸೌಂಡ್ ಕ್ವಾಲಿಟಿ
ಸರ್ಪ್ರೈಸಿಂಗ್ಲಿ ಇಂಪ್ರೆಸಿವ್ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ. ನಾನು ಈ ಒಂದು ಪ್ರೈಸ್ ರೇಂಜಿಗೆ ಇಷ್ಟು ಒಳ್ಳೆ ಕ್ವಾಲಿಟಿಯ ಸೌಂಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೇಸು ಬ್ಯಾಲೆನ್ಸ್ಡ್ ಆಗಿದೆ ಆಯಿತಾ. 1,000 ರೂಪಾಯಿಗೆ ನನಗೆ ಅನಿಸ್ತಂಗೆ ಆರಾಮಾಗಿ ಕೊಡ್ಬೋದು. ನನಗನ್ನಿಸ್ತಂಗೆ 1,000 ರೂಪಾಯಿಗೆ ನಿಮಗೆ ಒಳ್ಳೆ ಬೇಸ್ ಸಿಗ್ತಾ ಇದೆ, ಒಂದು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ, ಸೌಂಡ್ ಕ್ವಾಲಿಟಿ. ಇನ್ನು ನನಗೆ ಇಷ್ಟ ಆಗದಿರೋ ಕೆಲವೊಂದು ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ಒಂದು IP ರೇಟಿಂಗ್ ಇಲ್ಲ, ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಯಾವುದು ನೀಡಿಲ್ಲ. ಜೊತೆಗೆ ಈ ಒಂದು ಡಾಲ್ಫಿನ್ ಡಿಸೈನ್ ಆಯಿತು ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿ. ಒಂದು ಡಾಲ್ಫಿನ್ ಡಿಸೈನು ಒಂದು ಪ್ಲಾಸ್ಟಿಕ್ಕಿ ಫೀಲ್ ನಿಮಗೆ ಕೊಡುತ್ತೆ. ಅದನ್ನು ಬಿಟ್ಟರೆ ನನಗೆ ಈ ಒಂದು ಇಯರ್ಬಡ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಕೆಲವು ಜನಕ್ಕೆ ಇದು ಕಿವಿ ಕರೆಕ್ಟಾಗಿ ಕೂತ್ಕೊಬೋದು, ನನಗಂತೂ ಕಿವಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಬೇರೆ ಕಿವಿ ಕರೆಕ್ಟಾಗಿ ಕೂತ್ಕೊಬೋದು. ಇದರಲ್ಲಿ ಯಾವುದೇ ಒಂದು ಬಡ್ಸ್ ಇಲ್ಲ ಆಯಿತಾ, ಮುಂದೆ ಈ ಒಂದು ಸಿಲಿಕಾನ್ ಬಡ್ಸ್ ಯಾವುದೂ ಇಲ್ಲ. ಸೊ ನಿಮಗೆ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಸೊ ನೋಡ್ಕೊಂಡು ತೊಗೊಳ್ಳಿ. ನನ್ನ ಕಿವಿಗಂತೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಕಿವಿಗೆ ಚೆಕ್ ಮಾಡ್ರೆ ತಾನೇ ಗೊತ್ತಾಗೋದು. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಒಂದು ಒಳ್ಳೆಯ ಇಯರ್ಬಡ್ ಆಗಿರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಕ್ವಾಲಿಟಿಯ ಮತ್ತು ಬೇಸನ್ ಇರುವಂಥ ಇಯರ್ಬಡ್ಡು ಒಳ್ಳೆ ಪ್ರೈಸ್ ರೇಂಜಿಗೆ. ಸೊ ಇದು ನನ್ನ ಹಾನೆಸ್ಟ್ ರಿವ್ಯೂ ಅಂತ ಅದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಈ ಒಂದು ಇಯರ್ಬಡ್ನ ಗಿವ್ ಸಹ ಮಾಡ್ತಿದ್ದೀನಿ. ಗಿವ್ ಬಗ್ಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಅಂದರೆ, ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಈ ಒಂದು ಪೋಸ್ಟನ್ನು ಹಾಕಿದ್ದೀನಿ ಆಯಿತಾ. ಈ ಒಂದು ಹೆಡ್ಫೋನ್ನ ಪೋಸ್ಟ್ ಹಾಕಿದ್ದೀನಿ, ಒಂದು ಫೋಟೋ ಹಾಕಿದ್ದೀನಿ. ಆ ಒಂದು ಪೋಸ್ಟಿಗೆ ನೀವು ಕಾಮೆಂಟನ್ನು ಮಾಡಬೇಕಾಗತ್ತೆ. ಏನಕ್ಕೆ ನಿಮಗೆ ಈ ಒಂದು ಇಯರ್ಬಡ್ ಬೇಕು ಅಂತ ಲೈಕ್ ಮಾಡಿ, ಪೋಸ್ಟನ್ನು ಕಾಮೆಂಟ್ ಮಾಡಿ ಏನಕ್ಕೆ ಇಯರ್ಬಡ್ ಬೇಕು ಅಂತ. ಮತ್ತು ಫಾಲೋ ಮಾಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇದಿಷ್ಟು ಮಾಡಿದ್ರೆ ಸಾಕು ನಿಮಗೆ. ನಾನು ಯಾರೋ ಒಬ್ಬರು ಅನೌನ್ಸ್ ಮಾಡ್ತೀನಿ. ಲಾಕ್ಡೌನ್ ಟೈಮು ಸ್ವಲ್ಪ ಲೇಟಾಗಿ ಅನೌನ್ಸ್ ಮಾಡ್ಬೋದು, ಬಟ್ 100% ಮಾಡ್ತೀನಿ. ಸೊ ಇದಿಷ್ಟು ಈ ಒಂದು ಗಿವ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ಈ ಒಂದು ಹೆಡ್ಫೋನ್ನ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.